ಕನ್ನಡ ಹೋರಾಟ ಅಂತ ಅನ್ನೋದು ಏನಾಗ್ತಿದೆ ಹಂಗಾದ್ರೆ? ಯಾವ ದಿಸೆಯಲ್ಲಿ ಸಾಗ್ತಾ ಇದೆ? ಕನ್ನಡದ ಬಗ್ಗೆ ಒಂದು ನಿರ್ಲಕ್ಷ್ಯದ ಭಾವ ಬರೋದಕ್ಕೆ ಈ ಸಾಹಿತಿಗಳೇ ಬಹಳ ಮುಖ್ಯವಾದ ಕಾರಣ ಆಗಿದೆ. ನೀವು ಮಿಥುನ್ ಚಕ್ರವರ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಕೊಡ್ತೀರಾ, ಆದರೆ ನೀವು ಅನಂತನಾಗ್ ಪದ್ಮಶ್ರೀ ಕೂಡ ಕೊಟ್ಟಿಲ್ವಲ್ಲ? ಕನ್ನಡದಲ್ಲಿ ನಿರ್ದೇಶಕರು ಪದ್ಮಶ್ರೀ ಬಂದಿರೋದು ಇಬ್ಬರಿಗೆ, ಒಬ್ಬರು ಆರ್ ನಾಗೇಂದ್ರರಿಗೆ, ಒಬ್ಬರು ಗಿರೀಶ್ ಕಾಸರವಳ್ಳಿಗೆ. ಶಿವರಾಮ್ ಕಾರಂತರು ಯಾವ ಕಾಲದಲ್ಲಿ ಅವರು ಚಲನಚಿತ್ರ ಬರೆದ್ರು, ವಿಜ್ಞಾನ ಬರೆದ್ರು, ನಾಟಕ ಬರೆದ್ರು, ಗೊಂಬೆ ಆಟ ಬರೆದ್ರು, ಯಕ್ಷಗಾನ ಬರೆದ್ರು. ಶಿವರಾಮ್ ಕಾರಂತರ ನಂತರ ಹಂಗೆ ಮಾಡಿದವರು ತೇಜಸ್ವಿನಿ. ಕನ್ನಡದ ಉಳಿವಿಗೆ ಹೋರಾಟ ಮಾಡಬೇಕು ಅಂತ ಅಂದ್ರೆ ಕೇವಲ ಇದೊಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಸ್ವಾಯತ್ತ ಸಂಸ್ಥೆ ಆಗದ ಹೊರತು ಸರ್ಕಾರದ ಭಾಗ ಆಗಿ ಪ್ರತಿ ತಿಂಗಳು ಸರ್ಕಾರದಿಂದ ಸಂಬಳ ತಗೊಂಡು ಸರ್ಕಾರ ವಿರುದ್ಧ ಹೆಂಗ್ ಕ್ರಮ ತಗೊಳ್ತೀವಿ? ಸಿನಿಮಾ ಅಷ್ಟು ಬೇಗ ಜನಮಾನಸದ ಹೋಗ್ಕೋಗುತ್ತೆ. ಇವಾಗ ಸಿನಿಮಾದ ಕೊಡುಗೆ ಒಂದ್ ಕಡೆ ಆದ್ರೆ, ಇತ್ತೀಚಿನ ದಿನಗಳಲ್ಲಿ ನೀವು ಪ್ಯಾನ್ ಇಂಡಿಯಾ ಒಂದು ಕಾನ್ಸೆಪ್ಟ್ ಹೆಂಗಾಗಿದೆ ಅಂತಂದ್ರೆ, ಇವಾಗ ಕನ್ನಡ ಸಿನಿಮಾ, ಕನ್ನಡ ಅಂತಾನು ಅನ್ನಲ್ಲ, ಕನ್ನಡ ಅಂತಾನೆ ನಾರ್ತ್ ಇಂಡಿಯಾ ಸೈಡ್ ಅಲ್ಲಿ ಅಂದ್ರೆ ಕನ್ನಡ ಭಾಷೆಯನ್ನು ಕೂಡ ಒಂದು ಸ್ಪಷ್ಟ ಉಚ್ಚಾರಣೆ ಸಮೇತ ಬರೋದಿಲ್ಲ. ದಕ್ಷಿಣ ಭಾರತದ ಸಿನಿಮಾ ರಂಗ ಅಂತ ಬಂದಾಗ ನಾನು ತುಂಬಾ ಕಡೆ ನೋಡಿದಾಗ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ದೊಡ್ಡ ದೊಡ್ಡ ನಟ ನಟಿಯರು ಇರಬಹುದು ಅಥವಾ ಚಿತ್ರ ನಿರ್ದೇಶಕರು ಇರಬಹುದು, ತಮಿಳು ತೆಲುಗು ಕನ್ನಡದ ಅಸ್ತಿತ್ವನೇ ಇಲ್ವಾ? ಹಾಗಾದ್ರೆ ಕನ್ನಡ ಸಿನಿಮಾದಲ್ಲಿ ಬಂಗಾರದ ಮನುಷ್ಯ ಆಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಆದಂತಹ ಸಿನಿಮಾ ಅಂತ ನಾನು ಅನ್ಕೊಂತೀನಿ. ಸೊ ಹಿಂಗಿರುವಾಗ ಕನ್ನಡ ಅನ್ನೋದು ಯಾಕೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಒಂದು ಅಷ್ಟ್ರ ಕೆಳಮಟ್ಟಕ್ಕೆ ಹೋಗ್ಬಿಟ್ಟು? ಹೌದು, ಅದು ನಮ್ಮಲ್ಲಿ ಒಂದು ದೊಡ್ಡ ತಾರತಮ್ಯ. ನೀವು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರನ್ನು ನೋಡಿ, ನಾನು ಖಂಡಿತ ಸವಾಲಾಗ್ತೀನಿ. ಮಿಥುನ್ ಚಕ್ರವರ್ತಿಗೆ ಹೋಲಿಸಬಹುದಾದ ಕನಿಷ್ಠ 30 ಜನ ಕಲಾವಿದರು ನಾನು ಕನ್ನಡದಲ್ಲಿ ಹುಡುಕೊಡ್ತೀನಿ, ಮಿಥುನ್ ಚಕ್ರವರ್ತಿಗಿಂತಲೂ ಬಹಳ. ಮತ್ತು ಮಿಥುನ್ ಚಕ್ರವರ್ತಿ ಮಾಡಿರುವ ಸಿನಿಮಾಗಳು ಅಬ್ಬಬ್ಬ ಅಂದ್ರೆ ನಮ್ಮ ಪ್ರಭಾಕರ್ ಮಟ್ಟಕ್ಕೆ ಮಿಥುನ್ ಚಕ್ರವರ್ತಿ ನೀವು ತರಬಹುದು. ಅವ್ರು ಖಂಡಿತ ರಾಜ್ಕುಮಾರ್ ವಿಷ್ಣುವರ್ಧನ್ ಮಟ್ಟಕ್ಕೆ ಬರುವಂತ ಕಲಾವಿದ ಅಲ್ವೇ ಅಲ್ಲ. ನೀವು ಮಿಥುನ್ ಚಕ್ರವರ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಕೊಡ್ತೀರಾ, ಆದರೆ ನೀವು ಅನಂತನಾಗ್ ಪದ್ಮಶ್ರೀ ಕೂಡ ಕೊಟ್ಟಿಲ್ವಲ್ಲ? ಇದು ಎಸ್ ಜಾನಕಿ ಯಾವತ್ ಪದ್ಮಭೂಷಣ ನನಗೆ ಬೇಡ ಅಂತ ಹೇಳಿದ್ರು, ಆ ಗಟ್ಸ್ ಯಾರು ದಕ್ಷಿಣ ಭಾರತದ ಕಲಾವಿದರಿಗೆ ಬರಲಿಲ್ಲ. ಎಸ್ ಜಾನಕಿ ಒಬ್ಬರೇ ನಮ್ಮಲ್ಲ ಮಾತು ಹೇಳಿತ್ತು. ಇದು ತಾರತಮ್ಯ ಮಾಡ್ತಾ ಇದ್ರೆ ನೀವು. ಹಿಂದಿ ಚಿತ್ರರಂಗ ಬಾಲಿವುಡ್ ಬಂದು 2 ವರ್ಷದಲ್ಲಿ ಪದ್ಮಶ್ರೀ ಬಂದ್ಬಿಡುತ್ತೆ ಅವ್ರಿಗೆ. ಕಾಜಲಿ ಬಂದಿದೆ, ಅಥವಾ ಊರ್ಮಿಳಾ ಮಾತಾಡ್ಕರಿಗೆ ಬಂದಿದೆ, ಹೊಸ ಕಲಾವಿದರಿಗೆಲ್ಲ ಬಂದ್ಬಿಡತ್ತೆ. ನಮ್ಮಲ್ಲಿ ಇಡೀ ಜೀವನವನ್ನು ಸಲ್ಲಿಸಿರುವ ಜಾಗತಿಕ ನಿರ್ದೇಶಕನ ಕರೆಸ್ಕೊಂಡಿರೋ ಗಿರೀಶ್ ಕಾಸರವಳ್ಳಿಯವರು ನಾವು ಪದ್ಮಶ್ರೀ ಮಾತ್ರ ಕೊಟ್ಟಿರೋದು. ಕನ್ನಡದಲ್ಲಿ ನಿರ್ದೇಶಕರು ಪದ್ಮಶ್ರೀ ಬಂದಿರೋದು ಇಬ್ಬರಿಗೆ, ಒಬ್ಬರು ಆರ್ ನಾಗೇಂದ್ರರಿಗೆ, ಒಬ್ಬರು ಗಿರೀಶ್ ಕಾಸರವಳ್ಳಿಗೆ. ಪುಟ್ಟಣ ಕಣ್ಗಾಲ್ ಅವರು ಚಿತ್ರನಟ ಬ್ರಹ್ಮ ಅಂತಾನೆ ಯಾರಿಗೂ ಕೊಟ್ಟಿಲ್ಲ. ಅಂದ್ರೆ ಇದು ನೀವು ದಕ್ಷಿಣ ಭಾರತಕ್ಕೆ ಈರ್ತ ಮಟ್ಟಿನ ತಾರತಮ್ಯ ತೋರಿಸ್ತಾ ಇದ್ರು. ಇದು ಯಾಕೆ ಆಗುತ್ತಾ ಇಲ್ಲ ಅಂತಂದ್ರೆ, ಒಂದು ಚಿತ್ರರಂಗವಾಗಿ ನಿಂತು ನಾವು ಮಾತಾಡ್ತಾ ಇಲ್ಲ ನಾವು. ಅದು ನಮ್ಮ ಅಸ್ತಿತ್ವ ಅಲ್ಲಿ ಪ್ರಶ್ನೆ ಆಗುತ್ತೆ. ಅದು ಆಗ್ತಾ ಇಲ್ಲ. ಒಗ್ಗಟ್ಟಿನ ಕೊರತೆ. ಕನ್ನಡ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಮೊದಲು ನಾವ್ ಏನಂತೀವಿ ಅಂದ್ರೆ, ನೀವ್ ಹೇಳ್ತಾ ಬಂದ್ರಿ ಕನ್ನಡ ಅಭಿವೃದ್ಧಿ ಅಂತ ಬಂದಾಗ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಮಾಡಬಹುದು. ಕನ್ನಡ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಎಲ್ಲಾ ಕ್ಷೇತ್ರ, ಎಲ್ಲಾ ರಂಗಗಳು ಕೂಡ ಅಭಿವೃದ್ಧಿ ಆಗ್ಬೇಕು. ಅದು ಯಾವ ರೀತಿ ಸಾಧ್ಯ ಆಗುತ್ತೆ, ಹೇಗೆ ಅಭಿವೃದ್ಧಿ ಮಾಡೋದು ಅಂತ ಅಂದ್ರೆ ಭವಿಷ್ಯದ ದೃಷ್ಟಿಯಲ್ಲಿ? ಒಂದು ಅದನ್ನ ಬಹಳ ನಮ್ಮಲ್ಲಿ RC ರೇಮೆಟ್ರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಾಗ ಒಂದು ಬಹಳ ದೊಡ್ಡ ಕೂಗೆತ್ತು. ಅವರು ಸಂಶೋಧಕರು, ಅವರು ಸಾಹಿತಿಗಳಲ್ಲ ಅಂತ ಒಂದು ಜಾಗೃತ ಸಾಹಿತ್ಯ ಸಮ್ಮೇಳನ ನಡೀತು. ಆ ಜಾಗೃತ ಸಾಹಿತ್ಯ ಸಮ್ಮೇಳನದಲ್ಲಿ KV ಸುಬ್ಬಣ್ಣವರು ಒಂದು ಪ್ರಬಂಧ ಮಂಡಿಸ್ತಾರೆ. ಬಹಳ ಮುಖ್ಯವಾದ ಪ್ರಬಂಧ ಅದು, ಶ್ರೇಷ್ಠತೆಯ ವ್ಯಸನ ಅಂತೇಳಿ. ಅದು ಈ ನಮ್ಮ ಎಲ್ಲ ಸಾಹಿತಿಗಳಿಗಿರುವ ವ್ಯಸನ ಆಯಿತು. ಇದು ಸಾಹಿತ್ಯ ಮಾತ್ರ ಶ್ರೇಷ್ಠವಾದದ್ದು, ಉಳಿದಿದ್ದು ಯಾವುದು ಅಲ್ಲ. ಈ ವ್ಯಸನದಿಂದಲೇ ಇವತ್ತು ಕನ್ನಡ ಸಾಹಿತ್ಯ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿದೆ. ಖಂಡಿತ ಇದಕ್ಕೆ ಸಾಹಿತಿಗಳೇ ಈ ಜವಾಬ್ದಾರಿಯನ್ನು ಹೊರಬೇಕು. ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ನೀವೇ ಪಂಡಿತರು ಅಂದ್ಕೊಂಡು ಕಾವ್ಯಗಳನ್ನು, ಕಾದಂಬರಿಗಳನ್ನೆಲ್ಲ ಬರೆದು ನೀವೇ ಪ್ರಶಂಸೆಗಳನ್ನು ತಗೊಂಡು ಆಮೇಲೆ ನೀವು ಕನ್ನಡ MA ಮಾಡೋದನ್ನು ಮಾತ್ರ ವಿಮರ್ಶಕ ಆಗುತ್ತೆ. ಇನ್ನೊಂದು ಬೇರೆಯವ್ರನ್ನ ಹೆಂಗೆ ವಿಮರ್ಶಕ ಆಗುತ್ತೆ? ಈ ಪೂರ್ವಗ್ರಹಗಳ ಫಲನ ನಾವು ಏನು ಉಣ್ತಾ ಇದ್ದೀವಿ ಅಂತ ಇವತ್ತು ಡಿಗ್ರಿನಲ್ಲಿ ಯಾರು ಕನ್ನಡ ತಗೊಳ್ತಾ ಇಲ್ಲ, ಕನ್ನಡ MA ಯಾರು ಮಾಡ್ತಾ ಇಲ್ಲ. ಕನ್ನಡದ ಬಗ್ಗೆ ಒಂದು ನಿರ್ಲಕ್ಷ್ಯದ ಭಾವ ಬರೋದಕ್ಕೆ ಈ ಸಾಹಿತಿಗಳೇ ಬಹಳ ಮುಖ್ಯವಾದ ಕಾರಣ ಆಗಿರ್ತಕ್ಕಂಥದ್ದು. ನಾವು ಸಾಹಿತಿಗಳನ್ನು ಸಾಕ್ಷ್ಯ ಪ್ರಜ್ಞೆ ಅಂತ ಯಾವಾಗ ಕರಿತೀವಿ? ನೀವು ಜನಸಾಮಾನ್ಯರ ಧ್ವನಿಯನ್ನು ನೀವು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಾಗ, ನೀವು ಜನಸಾಮಾನ್ಯರಿಗಿಂತ ಶ್ರೇಷ್ಠರು ಅಂತ ನಿಮ್ಮ ಮನಸ್ಸಲ್ಲೇ ತುಂಬ್ಕೊಂಡ್ಬಿಟ್ರೆ ನೀವು ಹೆಂಗೆ ಅವ್ರ ಪ್ರತಿನಿಧಿ ಆಗ್ತೀರಿ? ಇದು ಬಹಳ ಮುಖ್ಯವಾದ ಅಪಾಯ ನಮ್ಮಲ್ಲಿ ಕಾಣ್ತಾ ಇರೋದು. ಅಂದರೆ ಯಾರು ನಿಜವಾದ
ಜನಸಾಮಾನ್ಯರ ನಡುವೆ ನಿಂತು ಕೆಲಸ ಮಾಡಿದರು. ಏನು ಕೆಲಸಗಳಾಗಬೇಕಾಗಿತ್ತು. ಶಿವರಾಮ್ ಕಾರಂತರು ಯಾವ ಕಾಲದಲ್ಲಿ ಅವರು ಚಲನಚಿತ್ರ ಬರೆದ್ರು, ವಿಜ್ಞಾನ ಬರೆದ್ರು, ನಾಟಕ ಬರೆದ್ರು, ಗೊಂಬೆ ಆಟ ಬರೆದ್ರು, ಯಕ್ಷಗಾನ ಬರೆದ್ರು, ಒಬ್ಬರೇ ಎಲ್ಲವನ್ನ ಕೂತು ಬರೆದ್ರು ಅವರು. ಶಿವರಾಮ್ ಕಾರಂತರ ನಂತರ ಹಂಗೆ ಮಾಡಿದವರು ತೇಜಸ್ವಿನೇ. ಇನ್ಯಾರು ಬೇರೆ ಬೇರೆ ಪ್ರಕಾರಗಳ ಬಗ್ಗೆ ಬರೆದಿದ್ದಾರೆ ನಮ್ಮಲ್ಲಿ? ಯಾಕೆ ಬರೀಲಿಲ್ಲ? ಅಂಥದ್ದೊಂದು ಪ್ರಯತ್ನನೂ ಆಗ್ಲೇ ಇಲ್ಲ. ಅಂಥದ್ದೊಂದು ಪ್ರಯತ್ನನೂ ಆಗಲಿಲ್ಲ. ಮತ್ತೆ ಕೊನೆಗೂ ನೀವು ಕಾವ್ಯ ಬರೆದವರೇ ಶ್ರೇಷ್ಠ, ಕಾದಂಬರಿ ಬರೆದ್ರೆ ಶ್ರೇಷ್ಠ. ಈ ಮನೋಭಾವವನ್ನು ಎಲ್ಲಿ ಇಟ್ಕೊಂಡು ಬರ್ತೀರೋ ನೀವು, ಅಲ್ಲಿ ದೊಡ್ಡ ಅಂತರ ಅನ್ನೋದು ನಿಮ್ಮಲ್ಲಿ ಮೂಡ್ತಾನೆ ಬರುತ್ತೆ. ಸೊ ಎಲ್ಲದನ್ನೂ ಒಗ್ಗೂಡ್ಸ್ಕೊಂಡು ಹೋಗ್ಬೇಕು. ಬಟ್ ನೀವು ಸಾಹಿತ್ಯದಲ್ಲೇ ಒಂದೇ ಕನ್ನಡ ಬೆಳವಣಿಗೆ. ಹೌದು ಹೌದು ಹೌದು. ಸೊ ಕನ್ನಡ ಕಾವಲು ಸಮಿತಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರೆಲ್ಲ ಕೇವಲ ಮಾತಿಗಷ್ಟೇ ಸೀಮಿತನ? ಕನ್ನಡ ಹೋರಾಟ, ಕನ್ನಡ ಅಂತ ಪದ ಇದು ಮೂಲಭೂತವಾಗಿ ನಮ್ಮಲ್ಲಿ ಗಡಿ ಕಾವಲು ಸಮಿತಿ ಮಳಿಮಠ್ ಅವರ ಅಧ್ಯಕ್ಷತೆಯಲ್ಲಿ ಮೂವ್ಕೊಂಡಿದ್ದು. ಯಾಕೆ ಮೂವ್ಕೊಂಡಿತ್ತು ಅಂದರೆ, ಏಕೀಕರಣ ಆದ ಮೇಲೆ ಗಡಿ ಭಾಗದ ಕನ್ನಡಿಗರ ಹಿತರಕ್ಷಣೆಯನ್ನು ಮಾಡಬೇಕು ಅಂತ ಹೇಳೋದು. ಅದು ನಿಮಗೆ 83ನೇ ಇಸ್ವಿನಲ್ಲಿ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು. ಅನೇಕ ಪಕ್ಷೇತರ ಸದಸ್ಯರ ಬೆಂಬಲ ಅವರಿಗೆ ಬೇಕಾಗಿತ್ತು. ಸಿದ್ದರಾಮಯ್ಯನವರು ಪಕ್ಷೇತರ ಸದಸ್ಯರಾಗಿ ಗೆದ್ದಿದ್ರು. ಅವ್ರಿಗೇನೋ ಸ್ಥಾನ ಕೊಡಬೇಕು ಅಂತ ಕನ್ನಡ ಕಾವಲು ಸಮಿತಿಯನ್ನು ಸೃಷ್ಟಿಯಾಯಿತು. ಅಲ್ಲಿಂದ ಮುಂದೆ ಕನ್ನಡ ಕಾವಲು ಸಮಿತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವಾಗಿ ಬದಲಾವಣೆ ಆಯಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಏನು ಮಾಡಬೇಕು, ನಮ್ಮಲ್ಲಿ ಈ ಸ್ಪಷ್ಟನೆ ಏನು ಮಾಡ್ತಿದೆ? ಪುಸ್ತಕ ಪ್ರಕಟಣೆ ಮಾಡೋದು ಪ್ರಾಧಿಕಾರದ ಕೆಲಸ ಅಲ್ಲ, ಪಠ್ಯ ಪುಸ್ತಕ ನಿರ್ಮಾಣ ಮಾಡೋದು ಪ್ರಾಧಿಕಾರದ ಕೆಲಸ ಅಲ್ಲ, ಅಥವಾ ನಾನು ಯಾವುದೋ ಕನ್ನಡ ಕಲಿಸುವ ತರಗತಿಗಳನ್ನು ಮಾಡ್ತೀನಿ ಅನ್ನೋದು ಪ್ರಾಧಿಕಾರದ ಕೆಲಸ ಅಲ್ಲ. ಪ್ರಾಧಿಕಾರ ಏನು ಮಾಡಬೇಕು? ಕನ್ನಡಕ್ಕೆ ಯಾವ ಯಾವ ರಂಗದಲ್ಲಿ ಅಪಾಯ ಇದೆಯೋ ಪ್ರಾಧಿಕಾರಕ್ಕೊಂದು ವಿಶೇಷವಾದ ಶಕ್ತಿ ಇದೆ. ನೀವು ಒಂದು ಕಾರ್ಖಾನೆ ಮೇಲೆ ದಾಳಿ ಮಾಡಿ ಅಲ್ಲಿ ಕನ್ನಡ ಜಾರಿಗೆ ಬಂದಿದೆಯೋ ಇಲ್ವೋ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಕೊಡ್ಬೋದು. ಅಥವಾ ನೀವು ಸರ್ಕಾರದ ಯಾವುದೊಂದು ಇಲಾಖೆಗೆ ಹೋಗಿ ಅಲ್ಲಿ ಕನ್ನಡ ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಂಡಿದೆ ಅಂತ ನೀವು ವರದಿ ಕೊಡ್ಬೋದು. ನೀವು ಯಾರಿಗೆ ವರದಿ ಕೊಡ್ತೀರಿ? ಮತ್ತೆ ನಿಮ್ಮ ಮೇಲಿರುವ ಯಾವುದೋ ಅಧಿಕಾರಿ ವಿರುದ್ಧ ಕೆಳಗಿರುವ ಅಧಿಕಾರಿ ವರದಿ ಕೊಡೋಕೆ ಸಾಧ್ಯ ಇಲ್ಲ. ಸೊ ನಾವೇನು ಮಾಡ್ತೀವಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಿಗೆಲ್ಲ ಪವರ್ ಕೊಡ್ತೀವಿ, ಅಧ್ಯಕ್ಷರಿಗೆ ಏನು ಪವರ್ ಕೊಡಲ್ಲ. ಕಾರ್ಯದರ್ಶಿ ಇನ್ಯಾರೋ IAS ಆಫೀಸರ್ ಕೆಳಗಡೆ ಇರ್ತಾನೆ, ಅವನು IAS ಆಫೀಸರ್ ಮೇಲೆ ಹೆಂಗೆ ಕ್ರಮ ತಗೊಳ್ತಾನೆ? ಅಂದ್ರೆ ನಿಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಸ್ವಾಯತ್ತ ಸಂಸ್ಥೆ ಆಗದ ಹೊರತು ಇದು ಆಗಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ನಿರ್ಧಾರ ತಗೊಳಕ್ ಸಾಧ್ಯ. ನೀವು ಸರ್ಕಾರದ ಭಾಗ ಆಗಿ ಪ್ರತಿ ತಿಂಗಳು ಸರ್ಕಾರದಿಂದ ಸಂಬಳ ತಗೊಂಡು ಸರ್ಕಾರ ವಿರುದ್ಧ ಹೆಂಗ್ ಕ್ರಮ ತಗೊಳ್ತೀರಿ ನೀವು? ಇದು ಬಹಳ ಮುಖ್ಯವಾದ ಅಪಾಯ ಆಯ್ತು. ಅಂದ್ರೆ ಒಂದು ಈ ತರದ ವ್ಯವಸ್ಥೆಯಲ್ಲೇ ಬದಲಾವಣೆಗಳಾಗಬೇಕು. ಅಂದ್ರೆ ಅವ್ರಿಗೊಂದು ಚೌಕಟ್ಟು ಅಂತ ಹಾಕೋಬಿಟ್ಟಿದ್ದಾರೆ, ಕೇವಲ ಪುಸ್ತಕ ಬಿಡುಗಡೆ ಅಷ್ಟೇ, ಸಾಹಿತ್ಯಕ್ಕಷ್ಟೇ ನಾವು. ಆಮೇಲೆ ಅದೊಂದು ವಿಚಿತ್ರ, ಕರ್ನಾಟಕದಲ್ಲಿ ಮಾತ್ರ ಎಲ್ಲರೂ ಪುಸ್ತಕ ಪ್ರಕಟಣೆ ಮಾಡ್ತಾರೆ. ನೀವು ಭಾಷಾ ಭಾರತೀಯರು ಪುಸ್ತಕ ಪ್ರಕಟಣೆ ಮಾಡ್ತಾರೆ, ಕನ್ನಡ ಸಾಹಿತ್ಯ ಅಕಾಡೆಮಿನೂ ಪುಸ್ತಕ ಪ್ರಕಟಣೆ ಮಾಡ್ತಾರೆ, ಕೊನೆಗೆ ಕುವೆಂಪು ಭಾಷಾ ಭಾರತಿ ಅಂದ್ರೆ ಅವರು ಪುಸ್ತಕ ಪ್ರಕಟಣೆ ಮಾಡ್ತಾರೆ. ಪುಸ್ತಕ ಪ್ರಕಟಣೆ ಮಾಡೋದೇ ಕನ್ನಡದ ಉಳಿಗೆ ಆಗಿದ್ರೆ ಕನ್ನಡ ಬಹಳ ಮೇಲಕ್ಕೆ ಹೋಗ್ಬೇಕೈತೆ. ಅಷ್ಟು ಪುಸ್ತಕ ಪ್ರಕಟಣೆ ಆಗ್ತದೆ ನಮ್ಮಲ್ಲಿ. ಕನ್ನಡದ ಉಳಿವಿಗೆ ಹೋರಾಟ ಮಾಡಬೇಕು ಅಂತ ಅಂದ್ರೆ ಕೇವಲ ಇದೊಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಾಗ್ತಾ ಇದೆ, ಯಾರು ಕನ್ನಡ ಹೋರಾಟವನ್ನ ಮಾಡ್ತಾ ಇದ್ದಾರೋ, ಈಗ ನನಗೆ ಎಷ್ಟೋ ಜನ ಕನ್ನಡ ಹೋರಾಟಗಾರರ ಜೊತೆಗೆ ನಾನು ಮಾತಾಡಿದ್ದೀನಿ. ಕನ್ನಡ ಹೋರಾಟ ಮಾಡಿದ್ದಕ್ಕಾಗಿ ಅವನ ಮೇಲೆ ಕೇಸ್ಗಳು ಬಿದ್ದಿರುತ್ತೆ. ಅವನು 20-22 ವರ್ಷ ಆದರೂ ಕೇಸ್ಗಳು ಹೋಗಲ್ಲ, ಅವನಿಗೆ ಪಾಸ್ಪೋರ್ಟ್ ಸಿಕ್ಕಲ್ಲ, ವೀಸಾ ಸಿಕ್ಕಲ್ಲ. ಅವನು ನನ್ನ ಹತ್ರ ಒಬ್ರು ಬಂದು ಕೇಳಿದ್ರು, ಸರ್ ನಾನೇನು ಕೊಲೆ ಮಾಡಿದ್ದೀನ, ದರೋಡೆ ಮಾಡಿದ್ದೀನ, ನನ್ನ ಮಕ್ಕಳೆಲ್ಲ ವಿದೇಶಕ್ಕಿದ್ದಾರೆ, ನನಗೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ನಾನು ಪಾಸ್ಪೋರ್ಟ್ ಕೊಡಲ್ಲ, ನನಗೆ ನನ್ನ ಮೇಲೆ ಕೇಸ್ ಇದೆ. ಕೇಸ್ ಇರೋದು ಅದಕ್ಕೆ ನಾನು ಕನ್ನಡಕ್ಕೆ ಹೋರಾಟ ಮಾಡಿದ್ದಕ್ಕೆ. ಈ ಸಾಹಿತಿಗಳು ಆರಾಮಾಗಿ ವಿದೇಶಕ್ಕೆ ಹೋಗಿ ಭಾಷಣ ಮಾಡಿ ಬರ್ತಾರಲ್ಲ, ಅವ್ರು ಕನ್ನಡ ಸೇವೆ ಮಾಡಿರೋದು, ನಾನು ಕನ್ನಡ ಸೇವೆ ಮಾಡಿರೋದು. ಹಾಗಾದ್ರೆ ಕನ್ನಡ ಸೇವೆ ಮಾಡಿ ವಿದೇಶಕ್ಕೆ ಹೋಗೋದಕ್ಕೆ ಆಗದೇ ಇರೋ ಸಿದ್ದಿಲ್ ಸಿಕ್ಕಾಕೊಂಡಿರೋದು ನಾನು. ಅವರು ಕನ್ನಡ ಆರಾಮಾಗಿ AC ರೂಮ್ನಲ್ಲಿ ಕುತ್ಕೊಂಡು ಪದ್ಯ ಗಿದ್ದೆ ಬರ್ಕೊಂಡು ಅಲ್ಲಿ ಅಮೆರಿಕಕ್ಕೂ ಹೋಗ್ತಾರೆ, ರಷ್ಯಾಕ್ಕೂ ಹೋಗ್ತಾರೆ. ಇದು ತಾರತಮ್ಯ ಅಲ್ವಾ? ಕನ್ನಡ ಹೋರಾಟ ಅಂತ ಅನ್ನೋದು ಏನಾಗ್ತಾ ಇದೆ ಹಂಗಾದ್ರೆ? ಯಾವ ದಿಶೆಯಲ್ಲಿ ಸಾಗ್ತಾ ಇದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ ನಾವು ಕೇಳ್ಕೊಳ್ಬೇಕಾಗಿರುವಂತಹದ್ದು.